ಲಿಂಗಾಯತ, ಶರಣ ಧರ್ಮ, ವಚನ ಧರ್ಮ, ಕನ್ನಡ ನೆಲದಲ್ಲಿ ಹುಟ್ಟಿದ ವಚನ ಧರ್ಮವನ್ನ ಬಿಟ್ಟರೆ ಮಿಕ್ಕ ಯಾವ ಪಂಥಗಳು, ಸಿದ್ಧಾಂತಗಳು, ಧರ್ಮಗಳು ಕೂಡ ನೇರವಾಗಿ ಮುಖಾಮುಖಿಯಾಗಿ ವೈದಿಕವನ್ನ ಅರ್ಥಾತ್ ಚಾತುರ್ವರ್ಣ ವ್ಯವಸ್ಥೆಯನ್ನ ವಿರೋಧಿಸಿ ಮಾತನಾಡಲಿಲ್ಲ. ಇದನ್ನು ಗಮನಿಸಬೇಕಾಗಿತ್ತು. ಯಾಕೆ ಬೇರೆ ಧರ್ಮಗಳಿಗಿಂತ ಈ ವಚನ ಧರ್ಮ ಒಂದು ರೀತಿ ವಿಶೇಷವಾಗುತ್ತೆ ಅನ್ನೋದಕ್ಕೆ ಜೈನರು ಅವರದೇ ಆದಂತಹ ಜೀವನ ದರ್ಶನವನ್ನು ಕುರಿತು ಹೇಳ್ತಾ ಹೋದ್ರು. ಬೌದ್ಧರು ಕೂಡ ಹಾಗೆ ನೇರವಾಗಿ ಮುಖಾಮುಖಿಯಾಗಿದ್ದು ಅದು ಕನ್ನಡ ನೆಲದಲ್ಲಿ ಹುಟ್ಟಿದಂತ ಈ ವಚನ ಧರ್ಮ, ಲಿಂಗಾಯತ ಧರ್ಮ ಅದು ನೇರವಾಗಿ ಮಾತನಾಡಿರ್ತಕ್ಕಂಥದ್ದು ಅನ್ನೋದನ್ನು ಗಮನಿಸ್ತಾರೆ. ಇಡೀ ವಚನ ರಾಶಿಯನ್ನ ನೋಡಿದರೆ ಈಗ ಸಿಕ್ಕಿರ್ತಕ್ಕಂಥ ವಚನ ರಾಶಿಗಳಲ್ಲಿ 336 ವಚನಗಳು ವೈದಿಕ ಅರ್ಥಾತ್ ಚಾತುರ್ವರ್ಣ ವ್ಯವಸ್ಥೆಯನ್ನು ಪ್ರತಿಪಾದಿಸುವಂತಹ ಪಠ್ಯಗಳನ್ನ ಕುರಿತು ತಿರಸ್ಕರಿಸಿ ಮಾತನಾಡಿದ. ವೇದ, ಆಗಮ, ಸ್ಮೃತಿ, ಶ್ರುತಿ, ತರ್ಕ, ಪುರಾಣ ಇಷ್ಟನ್ನೂ ಕೂಡ ಈ ವೈದಿಕ ಪಠ್ಯಗಳು ಚಾತುರ್ವರ್ಣ ವ್ಯವಸ್ಥೆಯನ್ನ ಒಂದು ರೀತಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಒಂದು ರೀತಿ ಜನಗಳ ಮೇಲೆ ಹೇರಲು ಬರುವಂತ ಪಠ್ಯಗಳು ಎಂದು ತಿಳಿದುಕೊಂಡೇನೆ ಇವುಗಳನ್ನ ನೇರವಾಗಿ ವಿರೋಧಿಸ್ತಾರೆ ವಚನಕಾರರು. ನಮ್ಮ 12ನೇ ಶತಮಾನದ ಯಾವ ಶರಣನೂ ಕೂಡ ಪುರಾಣಗಳನ್ನು ಉದಾಹರಣೆಯಾಗಿ ಇಟ್ಟುಕೊಂಡ ರೀತಿಯೊಳಗೆ ಒಂದೂ ಮಾತಾಡಿಲ್ಲ. ಈ ವಚನಗಳನ್ನು ಶೋಧಿಸಿ ನೋಡಿ, ಪುರಾಣದ ಯಾವ ಪಾತ್ರವನ್ನು ಕೂಡ ಅವರು ಉದಾಹರಣೆಗೆ ಇಟ್ಕೊಳ್ಳೋದಿಲ್ಲ. ಈ ಎಚ್ಚರವನ್ನು ಇಟ್ಕೊಂಡು ನೋಡಿದಾಗ ನಾವು ನಿಜವಾದ ಧರ್ಮ, ನಿಜವಾದ ಈ ನೆಲದೊಳಗೆ ಹುಟ್ಟಿದ ಬೆವರಿನ ಬದುಕಿಗೆ ಮಾನ್ಯತೆ ಕೊಟ್ಟ ಧರ್ಮ ಯಾವುದು, ಅದು ಏನು ಮಾತನಾಡಿದೆ ಎನ್ನುವುದನ್ನ ಕುರಿತು ಯೋಚನೆ ಮಾಡಬೇಕು ಅಂತಂದಾಗ ಹೊರಗಿನ ಆಚರಣೆಗಳ ಅಗತ್ಯವಿಲ್ಲ. ಇಡೀ ವಚನ ಚಳುವಳಿಯ ಎಲ್ಲ ಮೂಲಗಳ ಶರಣರು ಸಂಘಟಿತವಾದ್ರಲ್ಲ, ಆ ಸಂಘಟಿತವಾದ ಸಂದರ್ಭದೊಳಗೆ ಅವರು ಕೆಲವು ಸಿದ್ಧಾಂತಗಳನ್ನು ತಂದರು. ಕಾಯಕ ಸಿದ್ಧಾಂತ, ಯಾವ ಚಾತುರ್ವರ್ಣ ನೀತಿ ಕರ್ಮ ಸಿದ್ಧಾಂತವನ್ನು ಕೇಳುವಾಗಿ ಹುಟ್ಟಿನಿಂದ ಕಟ್ಟಿಕೊಂಡು ಬರುವ ಕಾಯಕಗಳನ್ನ ಆ ಹುಟ್ಟಿಗೆ ಕಟ್ಟು ಹಾಕಿದ ರೀತಿಯೊಳಗೆ ಬಿಡುಗಡೆಯೇ ಇಲ್ಲ ಎನ್ನುವ ರೀತಿಯಲ್ಲಿ ಹೇಳಿತ್ತು. ಆ ಹೇಳಿದ್ದನ್ನ ತಿರಸ್ಕರಿಸಿದ ರೀತಿಯೊಳಗೆ ಆ ಕರ್ಮ ಸಿದ್ಧಾಂತವನ್ನ ಕಾಯಕ ಸಿದ್ಧಾಂತವನ್ನ ಪರ್ಯಾಯವಾಗಿ ಕಾಯಕ ಸಿದ್ಧಾಂತ ಗಮನಿಸಬೇಕಾಗಿರೋದು, ನೀವು ಕಾಯಕಕ್ಕೆ ಸಂಬಂಧಪಟ್ಟ ಎಷ್ಟು ವಚನಗಳನ್ನಾದರೂ ನೋಡಿ, ಕಾಯಕವೇ ಕೈಲಾಸ, ಕಾಯವೇ ಕೈಲಾಸ ಎನ್ನುವುದರಿಂದ ಹಿಡಿದು ಆವ ಕಾಯಕನಾದರೂ ಒಂದೇ ಎಂದೇ. ಆದರೆ ಅದು ಎಂಥ ಕಾಯಕ ಆಗಬೇಕು? ಸತ್ಯ ಶುದ್ಧ ಕಾಯಕವಾಗಬೇಕು. ಸತ್ಯ ಶುದ್ಧ ಕಾಯಕ, ಯಾವ ಕಾಯಕ ಜೀವಿ ಕಾಯಕವನ್ನು ಮಾಡ್ತಾನೋ ಸಹಿತಕ್ಕಷ್ಟ ಅಲ್ಲ, ಸಮಾಜ ಹಿತಕ್ಕೂ ಕೂಡ ಅದು ಪೂರಕವಾಗುವಂತಿರಬೇಕು. ಅಂಥ ಕಾಯಕ ಸತ್ಯ ಶುದ್ಧ ಕಾಯಕವಾಗುತ್ತೆ. ನಮ್ಮ ಎಲ್ಲ ಶರಣೆಯರಿಂದ ಒಳಗೊಂಡಂತೆ, ಶರಣರನ್ನು ಕೂಡ ಒಳಗೊಂಡಂತೆ ಕಾಯಕದ ಬಗ್ಗೆ ಎಷ್ಟು ಮಾತನಾಡಿದ್ದಾರೆ ಅಂದ್ರೆ ಆ ನೈತಿಕ ಶುದ್ಧತೆ, ಆ ನೈತಿಕ ಧೈರ್ಯ ಅವರಿಗೆ ಕರ್ಮ ಸಿದ್ಧಾಂತವನ್ನ ವಿರೋಧಿಸುವ ಒಂದು ತಾಕತ್ತನ್ನು ಕೊಟ್ಟಿರ್ತಕ್ಕಂಥದ್ದು, ಒಂದು ವೈಚಾರಿಕ ಸ್ಪಷ್ಟತೆಯನ್ನ ಕೊಟ್ಟಿರ್ತಕ್ಕಂಥದ್ದು.